ನಮಸ್ಕಾರ ವೀಕ್ಷಕರಿಗೆ. ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿವ್ಯಚೇತನ ಶಾಲೆ ಪುನರಾರಂಭ ಮಠಾಧೀಶರಿಂದ ಗಿಡ ನಾಟಿ ಮಾಡುವ ಮೂಲಕ ಉದ್ಘಾಟಿಸಿದರು. ಕಿತ್ತೂರಿನ ದಿವ್ಯಚೇತನ ಶಾಲೆ ನೂತನ ರೂಪದಲ್ಲಿ ಪುನರಾರಂಭಗೊಂಡು ಶಿಶುಪಾಲಕರಿಗೆ ಶೈಕ್ಷಣಿಕ ಹೊಸ ಅಧ್ಯಾಯವನ್ನು ಆರಂಭಿಸಿದೆ. ನಿಚ್ಚನಕಿ ಮಡಿವಾಳೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಪಂಚಾಕ್ಷರಿ ಮಹಾಸ್ವಾಮಿಗಳು ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀಗಳು ಶಿಕ್ಷಣವನ್ನು ದಿವಟಿಗೆಗೆ ಹೋಲಿಸಿ ಗುಣಮಟ್ಟದ ಶಿಕ್ಷಣ ಮತ್ತು ಸಾತ್ವಿಕ ಸಂಸಾರದೊಂದಿಗೆ ಈ ಶಾಲೆ ಭವಿಷ್ಯದ ಪ್ರತಿಭಾವಂತರನ್ನು ರೂಪಿಸಲಿದೆ ಎಂದು ಆಶೀರ್ವದಿಸಿದರು. ಶಾಲೆಯ ಉಸ್ತುವಾರಿಗಳಾದ ಮಲ್ಲ ಸರ್ಜಾ ರೆಡ್ಡಿ ಮತ್ತು ಭಾವನಾ ಕಂಬಿ ಈ ಶಾಲೆ ಕೇವಲ ಪಾಠ ಕಲಿಸುವುದಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಾಂಸ್ಕೃತಿಕ, ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ನೀಡುವ ವೇದಿಕೆಯಾಗಲಿದೆ ಎಂದರು. ಸುಸಜ್ಜಿತ ಸೌಕರ್ಯ, ಅನುಭವಿ ಶಿಕ್ಷಕರು, ಸಮೃದ್ಧ ಗ್ರಂಥಾಲಯ ಮತ್ತು ಆಟದ ಮೈದಾನದೊಂದಿಗೆ ಶಾಲೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲು ಸಜ್ಜಾಗಿದೆ. ಪ್ರಾಥಮಿಕ ಹಂತದಿಂದ ರಚನಾತ್ಮಕ ಚಟುವಟಿಕೆಗಳ ಮೂಲಕ ಕಲಿಕೆಯ ದೃಷ್ಟಿಕೋನ ಶಾಲೆಯ ವಿಶೇಷತೆಯಾಗಿದೆ. ಮಕ್ಕಳ ಪಾಲಕರ ಪಾದ ಪೂಜೆಯೊಂದಿಗೆ ಸಂಸ್ಕಾರ ಮತ್ತು ಗೌರವದ ಮೌಲ್ಯಗಳನ್ನು ಅಳವಡಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ಬಸವರಾಜ್ ಪಾಟೀಲ್, ಬಸವರಾಜ್ ಚಿನಗುಡಿ ಹಾಗೂ ಶಿಕ್ಷಕಿ ಎಲ್.ಎನ್. ಕದಂ, ಯಶೋಧ ವಾಳದ್, ತಿಪ್ಪೇಶ್ ದೊಡ್ಡಮನಿ, ಜಯಶ್ರೀ ಚುಳಕಿ, ವರದಿಗಾರರಾದ ಈರಣ್ಣ ದೊಡ್ಡಮನಿ ಸೇರಿದಂತೆ ಮುಂತಾದ ಗಣ್ಯರು ಭಾಗವಹಿಸಿದರು.